ತುಮಕೂರಿನಲ್ಲಿ ಸಿಟಿ ರವಿ ಅವರು ಪ್ರಯಾಣ ಮಾಡ್ತಿದ್ದಂತ ಕಾರು ಅಪಘಾತಕ್ಕೆ ಈಡಾಗಿರುವಂತಹ ವಿಚಾರ. ಮೂತ್ರ ವಿಸರ್ಜನೆಗೆ ನಿಂತಿದ್ದಂತ ಇಬ್ಬರ ಮೇಲೆ ಕಾರು ಹರಿದಿದೆ. ಕುಣಿಗಲ್ ತಾಲೂಕಿನ ಉರ್ಕೇನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಶಾಸಕ ಸಿಟಿ ರವಿ ಅವರ ಕಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ನಿನ್ನೆ ಅಂದ್ರೆ ಇವತ್ತು ಬೆಳಗಿನ ಜಾವ ಆಲ್ಮೋಸ್ಟ್ 2 ಗಂಟೆ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಆಗಿರುವಂತಹ ಘಟನೆ. ಕುಣಿಗಲ್ ತಾಲೂಕಿನ ಉರ್ಕೇನಹಳ್ಳಿ ಗೇಟ್ ಬಳಿ ಒಂದು ಆಕ್ಸಿಡೆಂಟ್ ಆಗಿದೆ. ಶಾಸಕ ಸಿಟಿ ರವಿ ಚಿಕ್ಕಮಗಳೂರಿನ ಕಡೆಯಿಂದ ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಇಬ್ಬರು ಯುವಕರಿಗೆ ಡಿಕ್ಕಿ ಹೊಡೆದಿರೋದು ಕಾರು. ಇಬ್ಬರು ಯುವಕರು ರಸ್ತೆ ಬದಿಯಲ್ಲಿ ಏನಿದ್ರು, ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು 4 ಜನರು ಅಲ್ಲಿಗೆ ಏಟಾಗಿದೆ. ಒಬ್ಬರ ಕಾಲು ಕಟ್ಟಾಗಿದೆಯಂತೆ. ಕುಣಿಗಲ್ ತಾಲೂಕು ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಲಾಗಿದೆ. ಮೃತ ಯುವಕರು ಕನಕಪುರ ಮೂಲದವರು ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಇಬ್ಬರು ಕೂಡ ಈಗ ಸಾವನ್ನಪ್ಪಿನ ವಿಚಾರ ಕನ್ಫರ್ಮ್ ಆಗಿದೆ. ಕೊಲ್ಲೂರು ಧರ್ಮಸ್ಥಳಕ್ಕೆ ಅವರು ಟ್ರಿಪ್ ಹೋಗಿ ಬರ್ತಿರ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಫೋರ್ ಇಂಡಿಕೇಟರ್ನ ಆನ್ ಮಾಡಿ ನಿಲ್ಲಿಸಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 140-150 ಕಿಲೋಮೀಟರ್ ಒಂದು ಅಂದಾಜಿನಲ್ಲಿ ಬರ್ತಿದ್ದಂತ ವಾಹನ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಶಾಸಕ ಸಿಟಿ ರವಿ ಅವ್ರಿಗೂ ಕೂಡ ಗಾಯ ಆಗಿದೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಳಗ್ಗೆ 5 ಗಂಟೆಗೆ ಸಿಟಿ ರವಿಯ ಡಿಸ್ಚಾರ್ಜ್ ಕೂಡ ಆಗಿದೆ. ಜೊತೆಗೆ ಅವರು ಮನೆಗೆ ಹೋಗಿದ್ದಾರೆ. 5 ಗಂಟೆಗೆ ಡಿಸ್ಚಾರ್ಜ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು. ಅಪಘಾತದಲ್ಲಿ ಶಾಸಕ ಸಿಟಿ ರವಿ ಅವ್ರಿಗೂ ಕೂಡ ಗಾಯಗಳಾಗಿದ್ದಾವೆ. ಅವ್ರನ್ನ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಬೆಳಗ್ಗಿನ ಜಾವ 5 ಗಂಟೆಗೆ ಸಿಟಿ ರವಿ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದು ಕುಣಿಗಲ್ನಲ್ಲಿ ನಡೆದಿರುವಂತಹ ಘಟನೆ. ಬೆಳಗ್ಗಿನ ಜಾವ 2 ಗಂಟೆ ಅಷ್ಟೊತ್ತಿಗೆ ಚಿಕ್ಕಮಗಳೂರಿನಿಂದ ಬರ್ತಿದ್ದಂತಹ ವಾಹನ ಏನಿದೆ ಅದು ಕುಣಿಗಲ್ ಗೇಟ್ ಬಳಿ ಬೇರೊಂದು ವಾಹನ ನಿಲ್ಲಿಸಿದ್ರು. 4 ಇಂಡಿಕೇಟರ್ ಹಾಕಿ ಒಂದಷ್ಟು ಟೂರಿಸ್ಟ್ಗಳು ಅವ್ರನ್ನ ಆ ಒಂದು ಇಬ್ಬರು ಯುವಕರ ಮೇಲೆ ಕಾರು ಹಾದು ಹೋಗಿರೋದು. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾರು ಮಾಡಕ್ ಅರ್ಥ ಮಾಡ್ಕೊಡ್ರಿ ನಾನು ಹಂಗಿದ್ರಿ ಯಾರ್ದಾರ ಗಾಡಿ 4-5 ಜನ ಗಾಡಿ ಹತ್ತಿ ಅಂದ್ರು. ನಾನು ಹೊತ್ತೋಗಿಲ್ಲ. ನನಗೆ ಎದೆ ನೋವು ಇದ್ರು ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಸೇರಿ ಆಯ್ತು. ನನ್ ಜವಾಬ್ದಾರಿ ಇದೆ. ದಯವಿಟ್ಟು ನಮ್ದಲ್ಲ ಬೇರೆಯವ್ರ ಗಾಡಿ ಆಕ್ಸಿಡೆಂಟ್ ಆದ್ರೂ ಇಷ್ಟೇ ಜವಾಬ್ದಾರಿ ತಗೋತಿದ್ದೆ. ನಮ್ದು ಗಾಡಿ ಇಷ್ಟೇ ಜವಾಬ್ದಾರಿ ತಗೋತಿದ್ದೆ. ಯಾರು ಮಾಡಕ್ ಅರ್ಥ ಮಾಡ್ಕೊಡ್ರಿ ನಾನು ಹಂಗಿದ್ರಿ ಯಾರ್ದಾರ ಗಾಡಿ 4-5 ಜನ ಗಾಡಿ ಹತ್ತಿ ಅಂದ್ರು. ನಾನು ಹೊತ್ತೋಗಿಲ್ಲ. ನನಗೆ ಎದೆ ನೋವು ಇದ್ರು ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಸೇರಿ ಇದೀಗ ಗಾಯಾಳು ಪುನೀತ್ ಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪುನೀತ್. ನಮಸ್ಕಾರ ಸರ್. ಪುನೀತ್, ಹೇಗಿದ್ರಿ ನೀವು ಸದ್ಯಕ್ಕೆ? ಸರ್ ಓಕೆ ಸರ್. ಓಕೆ, ಏನಾಯ್ತು ರಾತ್ರಿ ಬೆಳಗಿನ ಜಾವ ಎಕ್ಸಾಕ್ಟ್ಲಿ ಏನಾಯ್ತು ಅಲ್ಲಿ ಅಂತ? ಎಕ್ಸಾಕ್ಟ್ಲಿ ಸರ್, ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿನ ಸೊ ಒಂದ್ ಕಾರ್ ಬೆಂಗಳೂರು ಹೋಗ್ಬೇಕಾಯ್ತು, ಒಂದ್ ಕಾರ್ ನೆಟ್ಟಿ ಹೋಗ್ಬೇಕಾಯ್ತು. ಓಕೆ. ಸೊ ಎಕ್ಸ್ಚೇಂಜ್ ಮಾಡ್ತೇವೆ. ಸೊ ಇದರಲ್ಲಿ ಬ್ಯಾಗ್ ಲಗೇಜ್ ಎಕ್ಸ್ಚೇಂಜ್ ಮಾಡ್ತಿದ್ದು. ಸೊ ಆ ಟೈಮಲ್ಲಿ ಕಾರ್ ಇದು ಫಾರ್ಚುನರ್ ಗಾಡಿಯಿಂದ ಬಂದಂತ ಸಿಟಿ ರಿವ್ಯೂ ಅವರು ಅವ್ರು ಮತ್ತೆ 3 ಜನ ಇದ್ರು. ಏಕಾಏಕಿ ಸ್ಕಾರ್ಪಿಯೋ ಹೊಡೆದೇವು ಸರ್. ಸ್ಕಾರ್ಪಿಯೋ ಹೊಡೆದು ಫೋರ್ಸ್ ಅಲ್ಲಿ ನೆಕ್ಸ್ಟ್ ಮುಂದೆ ಬೇಜಾರ್ ಇತ್ತು ನಮ್ದು. ಸೊ ಅದು ಅದ್ರ ಮುಂದೆ ಫ್ರಂಟ್ ಡ್ರೈವರ್ ಇಬ್ರು ನಿಂತಿದ್ರು. ಅವ್ರು ಸ್ಪಾಟ್ ಆಗಿದೆ ಸರ್, ಹೋಗಿದ್ದಾರೆ, ಹೋಗಿರೋದು. ಮತ್ತೆ ಹೊಡೆದಿರೋ ಫೋರ್ಸ್ ಅಲ್ಲಿ ಸ್ಕಾರ್ಪಿಯೋ ಹೋದ ತಕ್ಷಣ ಸೆಂಟರ್ ಅಲ್ಲಿ ನಾವು ಮತ್ತೆ ಮುನಿರಾಜ್ ಅಂತಿದ್ರು, ಅವ್ರದ್ದು ಕಾಲು ಮುರಿದೋಗಿದೆ. ಅಂದ್ರೆ ಸ್ಕಾರ್ಪಿಯೋ ಹೊಡೆದು ಸೆಂಟರ್ ಇರ್ತಾರೆ, 2 ಕಾರ್ ಸೆಂಟರ್ ಇರುತ್ತೆ ಅವ್ರ ಕಾಲು. ಒಬ್ರು ಕಾಲು ಮುರಿದಿದೆ, ಇನ್ನೊಬ್ರಿಗೆ ಕೈ ಏಟಾಗಿದೆ. ಅಂದ್ರೆ ಗಾಡಿ ಅವ್ರ ಮೇಲೆ ಪಾಸ್ ಆಯ್ತಾ ಅಥವಾ ಡಿಕ್ಕಿ ಹೊಡ್ಕೊಂಡು ಹೋಯ್ತಾ, ಹೇಗೆ? ಸರ್ ಹೊಡ್ಕೋಗಿ ಸರ್, ಸರ್ ಹೊಡ್ಕೋಗಿ ಸರ್, ಹೊಡ್ಕೊಂಡು ಹೋಗಿದ್ದಾರೆ. ಹೊಡೆದಿರೋ ಫೋರ್ಸ್ಗೆ ಒಂದು 50 ಮೀಟರ್ಸ್ ಮುಂದೆ, ಒಂದು 50 ಮೀಟರ್ ಮುಂದೆ ಉಬ್ಬಿದೆ ಸರ್ ಗಾಡಿಗೆ ಎರಡೂ. ಒಂದು ಮೇನ್ ರೋಡ್ ಆದ್ರೆ ಇನ್ನೊಂದು ಸರ್ವಿಸ್ ರೋಡ್ ಅಲ್ಲಿ ಸರ್. ಅಂದ್ರೆ ನೀವು ರಸ್ತೆ ಬಿಟ್ಟು ಪಾರ್ಕ್ ಮಾಡಿರ್ಲಿಲ್ವಾ ನಿಮ್ ವಾಹನ? ಅಂದ್ರೆ ನೀವು ಗೊತ್ತಿಲ್ವಾ? ರಸ್ತೆ ಬಿಟ್ಟೆ ಸರ್, ರಸ್ತೆ ಬಿಟ್ಟಿನೇ ಪಾರ್ಕಿಂಗ್ ಲೈಟ್ ಹಾಕಿ ಮಾಡಿ ಸರ್, ಸರ್ಟಿಫಿಕೇಟ್ ಹಾಕಿ. ಅಲ್ಲಿಗೆ ಬಂದಿದೆ ವೆಹಿಕಲ್ ಇವ್ರದ್ದು? ಅಂದ್ರೆ ಅವರು ಕೂಡ ರಸ್ತೆ ಬಿಟ್ಟು ಬಂದು ಹೊಡೆದಿದ್ದಾರೆ ನಿಮ್ಮನ್ನ ಅಂತ? ಹೌದು ಸರ್, ಹೌದು ಸರ್. ಅವ್ರದ್ದು ಒಂದು 150-160 ಮೇಲೆ ಇತ್ತು ಸರ್, 140-150 ಮೇಲೆ ಇತ್ತು ಸರ್. ಆ ರೋಡ್ ಹೇಗಿದೆ ಪುನೀತ್? ಸ್ಟ್ರೈಟ್ ರೋಡಾ ಹೇಗೆ ಸರ್? ಈ ಸ್ಟ್ರೈಟ್ ರೋಡ್ ಸರ್, ಕರ್ವ್ ಟೈಪ್ ಎಲ್ಲ ಇರುತ್ತಲ್ವಾ? ಇಲ್ಲ, ಕರ್ವ್ ಸರ್, ಸ್ಟ್ರೈಟ್ ರೋಡ್, ಒಂದು ಸ್ಟ್ರೈಟ್ ರೋಡ್. ಆ ಟೈಮಲ್ಲಿ ಯಾವ ಗಾಡಿ ಓಡ್ತಾರೆ ಸರ್, ಒಂದ್ ಲೈಟ್ ಒಂದ್ ಎಲ್ಲ ವೆಹಿಕಲ್ಸ್ ಅಷ್ಟೇನೆ. ಓವರ್ಟೇಕ್ ಏನಾದ್ರು ಮಾಡ್ತಾ ಇದ್ರ? ಇಲ್ಲ ಸರ್, ಫ್ರೀ ಇತ್ತು ರೋಡ್, ಫ್ರೀ ಇತ್ತು. ಏನು ಓವರ್ಟೇಕ್ ಏನಲ್ಲ ಇದು? ಇಲ್ಲ ಸರ್. ಓಕೆ ಓಕೆ ಓಕೆ. ಅಂದ್ರೆ ನಿಲ್ಸಿದ್ರ ಆಮೇಲೆ ಗಾಡಿ ಇದ್ರ ಆದ್ಮೇಲೆ? ಸರ್ ಎಲ್ಲಿ ಸರ್, ಎಲ್ಲಾರು ಸ್ಥಳೀಯರು ಬಂದು ವಿಡಿಯೋ ಫೇಸ್ಬುಕ್ ಲೈವ್ ಮತ್ತೆ ವಿಡಿಯೋ ಮಾಡಿ ಸ್ಟಾರ್ಟ್ ಆದ್ಮೇಲೆ ಇದು ಸರ್, ಇಲ್ಲಾಂದ್ರೆ ಎಷ್ಟೇ ತಗೋದ್ರು ಅವರು.
ಅದು ಏನ್ ಗೊತ್ತಾ ಸರ್, ನಾ ಕೇಳ್ಕೊಂಡ್ರೆ ಯಾರೋ ಒಂದು 4 ಜನ ಕರ್ಸ್ಬಿಟ್ರು ಗುಂಡಗಿರಿ ಮಾಡ್ತಾರೆ ಸರ್. ಈ ನಮ್ ಜೊತೆ ಬಾರೋ ನೀನು ಕಾರ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತಾರೆ. ಯಾರು ಅವ್ರ ಜೊತೆ ಒಂದು ಕಷ್ಟರು. ಅಂದ್ರೆ ಇನ್ನೊಂದು ಗಾಡಿ ಇತ್ತ ಅಥವಾ ಆ ಗಾಡಿಲಿ ಇದ್ದವ್ರೇನಾ? ಇಲ್ಲ, ಇನ್ನೊಂದು ಗಾಡಿ ಕರ್ಸ್ಕೊಂಡಿದ್ರು ಸರ್ ಬೇರೆ ವಿಷಯಕ್ಕೆ. ಬೇರೆ ಕರ್ಸ್ಕೊಂಡು ಕರ್ಸ್ಕೊಟ್ರು ಯಾರು 4 ಜನ ಕರ್ಸ್ಕೊಂಡು ಗುಂಡಗಿರಿ ಮಾಡ್ಕೊಂಡಿದ್ರು ಸರ್. ಸಿಟಿ ರವಿ ಏನ್ ಹೇಳಿದ್ರು, ನಿಮ್ಮ ಹತ್ರ ಮಾತಾಡಿದ್ರು ಅವರು? ಸರ್ ನೋಡಿ ಸರ್, ವಿಡಿಯೋ ಕಳ್ಸಿದ್ದೀನಿ ಸರ್, ನಿಮ್ಗೆ ಡೇಟ್ ಕೊಟ್ಟಿದ್ದೀನಿ. ನೋಡ್ದೆ ಅಲ್ಲ, ಅದನ್ನ ಹೊರತುಪಡಿಸಿ ಜೀವ ಬೆಲೆ ಇಲ್ಲವಾದ್ರೆ ಇವಾಗ ಏನ್ ಮಾಡಕ್ಕಾಗುತ್ತೆ ಅಂತ ಇವರು. ಜೀವಕ್ಕೊಂದು ಬೆಲೆ ಇಲ್ಲ, ಜೀವ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಯಾಗಿದೆ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಾರೆ ಸರ್ ನಮ್ಗೆ. ನಿಮ್ಗೆ ವಾಪಸ್ ಕೇಳ್ತಾರೆ? ನಮ್ಗೆ ಕೇಳ್ತಿದಾರೆ ಏನ್ ಮಾಡಕ್ಕ ಸರ್ ಅವ್ರಿಗೆ. ಏನಂತ ಕೇಳಿದ್ರು ನಿಮ್ಗೆ? ಸರ್ ಅದನ್ನ ಕೇಳ ಸರ್, ಇಂತ ಜೀವಕ್ಕೆ ಬೆಲೆ ಇಲ್ಲ ಸರ್ ನಮ್ಮ ಹತ್ರ. ಏನ್ ಸರ್ ಹಿಂಗ್ ಮಾಡ್ತೀರ ಅಂದ್ರೆ ಇದು ಏನ್ ಬೇಕಾಗುತ್ತೆ ನಾವು ಏನ್ ಮಾಡಕ್ ಹೇಳ್ರಿ ಅಂತ ಏನ್ ಮಾಡ್ತಾರೆ ಅವ್ರಿಗೆ ನಾವು ಕೇಳಿದ್ರೆ. ಓಕೆ ಓಕೆ. ಅಲ್ಲ, ಜೊತೆಗೆ ನಿಮ್ಮನ್ನು ಕೂಡ ಗಾಡಿ ಹತ್ತಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ರಿ ನೀವು? ಹೌದು ಸರ್, ನನ್ನ ಗಾಡಿ ಗೊತ್ತು ಅಂತ ಯಾರೋ 4 ಜನ ಬಂದಿದ್ರು ಅವ್ರ ಜೊತೆ ಕರ್ಕೊಂಡಿದ್ರು. ಅವ್ರು ನನ್ನ ಗಾಡಿ ಗೊತ್ತು ಒಂದು ಗುಂಡಗಿರಿ ಸರ್. ಅಂದ್ರೆ ವಿಷಯ ಎಲ್ಲೂ ಹೇಳ್ಬೇಡ ಆ ರೀತಿಯಾಗಿನ ಅಥವಾ ಏನೋ ಅಂತ? ಏನೋ ಸರ್, ಅದೇನೆ ಸರ್ ಸ್ವಲ್ಪ ಜಾಸ್ತಿ ನಾನು ನ್ಯಾಯ ಕೇಳ್ಕೋದಿಲ್ಲ ಸರ್. ಸ್ವಲ್ಪ ವಿಡಿಯೋ ಮಾಡ್ಕೊಟ್ಟಿಲ್ಲ ಎಲ್ಲಿ ಪಬ್ಲಿಕ್ ಆಗುತ್ತೆ ಅಂತ. ಇದಕ್ಕೆ ಮುಂಚೆ ಯಾರು 4 ಜನ ಸಿದ್ದಾರು ಆಕ್ಸಿಡೆಂಟ್ ಮಾಡಿ, ಅದು ಕೇಸ್ ಆಗಿಲ್ವಂತೆ. ಅವಾಗೂ ಕಾರ್ ಬಿಟ್ಟು ಹೊಡೋಗಿದ್ರಂತೆ ಅವರು. ನೋಡಿ ಇವ್ರು ಒಂದಲ್ಲ ಸರ್ 3-4 ಕೇಸ್ ಇದೆ ಅಂತೆ. ಇದೇ ರೋಡಲ್ಲಿ ಆಗಿದೆ ಸರ್ 2 ಕೇಸು. ಇವ್ರ ವೆಹಿಕಲ್ ಆಗಿದೆಯಂತ ಇದಕ್ಕೆ ಮುಂಚೆ? ಅವರೇ ವೆಹಿಕಲ್ ಸರ್. ಲಾಸ್ಟ್ ಟೈಮ್ ವಿನೋದ್ ಹೊಡೆದಿರಂತೆ ಯಾರು ಇಲ್ಲೇ ಸ್ಥಳೀಯರು ಹೇಳ್ತಾರೆ. ಇದಕ್ಕೆ ಮುಂಚೆ ಅವ್ರ ಕೇಸ್ ಆಗಿತ್ತು, ಹೋಗಿ ಹೊಡೆದಿದ್ದಾರೆ ಅಂತ ಅಂತಿದ್ದಾರೆ. ಡ್ರೈವರ್ ಏನ್ ಕುಡ್ದಿದ್ನಾ? ಸರ್ ಡ್ರೈವರ್ ಯಾರು ಇಬ್ರು ಕುಡಿದಿರು ಸರ್. ಡ್ರಿಂಕ್ಸ್ ಮಾಡಿದ್ರು. ರವಿಯವರು ಟೆಂಟ್ ಬಂದ್ರು, ಅದ್ರ ಅವ್ರೊಬ್ಬರೇ ಬಂದಿದ್ದ ನೋಡಿದಾಗ. ಯಾರು ಡ್ರೈವ್ ಮಾಡ್ತಾ ನೋಡ್ಕೋದಾಗಿಲ್ಲ, ಬಟ್ ಡ್ರಿಂಕ್ಸ್ ಮಾಡಿದ್ರು ಸರ್ ಒಂದಷ್ಟು. ಡ್ರೈವರೇ ಡ್ರೈವ್ ಮಾಡ್ತಿದ್ದಲ್ವಾ? ಡ್ರೈವರ್ ಯಾರು ಗೊತ್ತಿಲ್ಲ ಸರ್. ಡ್ರೈವರ್ ಸರ್ ನಾವು ಡ್ರೈವ್ ನೋಡಕ್ಕಾಗಿಲ್ಲ, ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಟೆಂಟ್ ಅವರಿಂದ ರವಿ ಬಂದ್ರು ಆ ಟೈಮಲ್ಲಿ. ಸೊ ಅವ್ರು ಡ್ರೈವ್ ಮಾಡ್ತಿರೋ ಇಲ್ಲ ಡ್ರೈವರ್ ಡ್ರೈವ್ ಮಾಡ್ತಿರೋ ಗೊತ್ತಿಲ್ಲ ಸರ್. ಫ್ರಂಟ್ ಇಂದ ಅವ್ರು ಮಾಡಿದ್ರು. ಹೌದು, ಫ್ರಂಟ್ ಇಂದ ಅವರೇ ಬಂದಿದ್ದು. ಓಕೆ ಓಕೆ. ಅಂದ್ರೆ ನೀವು ಎಲ್ಲಿಗೆ ಹೋಗಿದ್ರಿ ಸರ್? ನಾವು ಶೃಂಗೇರಿ, ಹೊರನಾಡು ಮುಗಿಸ್ಕೊಂಡು ಕುಂದಾಪುರ ಮುಗಿಸ್ಕೊಂಡು ಬರ್ತೇವೆ ಸರ್. ಅಂದ್ರೆ ನೇಟಿವ್ ಹೋಗ್ತೇವೆ ಸರ್. ಎಲ್ಲ ನೇಟಿವ್ ಮತ್ತೆ ಎಲ್ಲ ಜಾಬ್ಗೆಲ್ಲ ಹೋಗ್ಲಿಕ್ಕಿತ್ತಲ್ಲ, ರಿಟರ್ನ್ ಹೋಗ್ತೇವೆ ಸರ್. ಓಕೆ. ಅದಾದ ನಂತರ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟ್ರ ಅವರು? ಸರ್ ಅದೇ ಸರ್, ಇಲ್ಲಿ ಯಾರನ್ನು ಫೇಸ್ಬುಕ್ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಯಾರು ಅಷ್ಟೇ ಸರ್, ಯಾರನ್ನು ಕೇರ್ ಮಾಡ್ತಿರ್ಲಿಲ್ಲ ಅವರು. ಕದ್ದು ಹೊಂಟೋಗಿರೋರು ಯಾವಾಗ ವಿಡಿಯೋ ಮಾಡಿರೋರು ಅಷ್ಟೇನೆ ಸರ್. ಅದೇ ಜನಗಳೆಲ್ಲ ಸರ್ ಜಾಸ್ತಿ ಸೇರ್ತಾರಲ್ಲ, ಸೊ ಅದರಿಂದ ನಿಂತ್ಕೊಂಡ್ರು ಸರ್ ಅವರು. ಇಲ್ಲ ಅಂದ್ರೆ ಇಲ್ಲಿ ಸರ್. ಅದಾದ್ಮೇಲೆ ಸರ್ ಕಾರು ಅಷ್ಟೆಲ್ಲ ಆಗಿದೆ, 2 ಪ್ರಾಣ ಹೋಗಿದೆ, ಅಷ್ಟೆಲ್ಲ ಕೇಟ್ ಆಗಿದೆ. ಮತ್ತೆ ಒಂದು ಹಾಸ್ಪಿಟಲ್ ಬರುವಂತ ಒಂದು ಕೃತಜ್ಞತೆ ಇಲ್ಲ ಸರ್. ಒಂದು ಹೆಲ್ಪಿಂಗ್ ನೇಚರ್ ಇಲ್ಲ ಅವ್ರಿಗೆ. MLA ಹೆಂಗಿರ್ಬೇಕಂತ ಗೊತ್ತಿಲ್ಲ. ಅವ್ರು ಜನ ಸೇವೆ ಮಾಡ್ತಾರೆ ಸರ್. ಇಂಥವ್ರೆಲ್ಲ ಕೇಳಿಸ್ತಾರ ಸರ್, ಅಂತವ್ರು ಜನ ತಗೊಂಡು ಸರ್ ಮೊದಲು. ಅಲ್ಲ, ಈಗ ಇಬ್ರು ಅಲ್ಲಿ ಪ್ರಾಣನೇ ಹೋಗಿದೆ ಅಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ನೀವು ನೋಡಿದಾಗ? ಸರ್ ರಿಯಾಕ್ಷನ್ ಏನಿಲ್ಲ ಸರ್, ರಿಯಾಕ್ಷನ್ ಏನಿಲ್ಲ. ಬೀಕ್ ಕೂಲ್ ಆಗಿದ್ದಾರೆ ಅವರು. ಏನು ಆಗಿಲ್ವಿ, ನೋಡಿದ್ದಾರೆ ಸರ್ ಅವರು. ಅವ್ರ ಬಾಡಿಗೆಲ್ಲ ನೋಡಿದ್ರು ತಾನೆ ಆ ಸಂದರ್ಭದಲ್ಲಿ? ಸರ್ ಬಾಡಿ ನೋಡಿದ್ರು, ಇಲ್ಲ ಅಂತಲ್ಲ. ಬಾಡಿ ನೋಡ್ಬಿಟ್ಟು ಅಯ್ಯೋ ಅಂತಂದ್ರೆ ಅಷ್ಟೇನೆ. ಓಕೆ ಓಕೆ ಓಕೆ. ಅದ್ ಬಿಟ್ರೆ ಇನ್ನೇನು ರಿಯಾಕ್ಷನ್ ಇಲ್ಲ ಸರ್. ಜಸ್ಟ್ ಹಂಗೇನೆ ಹೌದಾ, ಏನ್ ಮಾಡಕ್ಕಾಗುತ್ತೆ, ಆಗೈತೆ, ಏನ್ ಮಾಡಕ್ಕಾಗೈತೆ. ಅಟ್ಲೀಸ್ಟ್ ಒಂದು ಪಶ್ಚಾತ್ತಾಪನೂ ಇಲ್ಲ? ಇಲ್ಲ ಸರ್, ಪಶ್ಚಾತ್ತಾಪ ಇಲ್ವೇ ಸರ್ ಅವ್ರಿಗೆ. ಮಾಡಿದ್ವಿ ಅಂತ ಒಂಚೂರು ಪಶ್ಚಾತ್ತಾಪ ಇದ್ದವರು. ಸೊ ಆಮೇಲೆ ನಿಮ್ಮ ಹತ್ರ ಈ ರೀತಿ ಮಾತಾಡಿ ಹೊರಟ್ರು ಅಲ್ಲಿಂದ? ಸರ್ ನಾವು ಅಷ್ಟೊತ್ತಿನ ಇದಿಲ್ಲ, ಇಲ್ಲಿ ಇವ್ರು ನೋಡಿದ್ವಿ ಸರ್. ನಾವು ನನ್ನ ಜೊತೆ ಮಾತಾಡ್ಕೊಂಡು ಇಲ್ಲಿ ಯಾರನ್ನ ಸರ್ ನೋಡ್ತಾರೆ ಇವ್ರನ್ನೆಲ್ಲ. ಇವರೆಲ್ಲ ಕುಂದು ಹಾಸ್ಪಿಟಲ್ ಹೋಗ್ಬಿಟ್ಟು ಸರ್ ನಾವು. ಸಿಟಿ ರವಿ ಅವ್ರಿಗೂ ಕೂಡ ಏಟ್ ಆಗಿದೆ ಅಂತ ನಮಗೆ ವಿಷಯ ಗೊತ್ತಾ? ಸರ್ ಏನಿಲ್ಲ ಸರ್, ಒಂದು ಪಿನ್ ಡ್ರಾಪ್ ರೇಟ್ ಆಗಿಲ್ಲ ಸರ್. ವಿಡಿಯೋಸ್ ಇದೆ ನೋಡಿ, ಚೆನ್ನಾಗಿ ಮಾಡ್ತೀವಿ ಸರ್. ಅಲ್ಲೆಲ್ಲ ಚೆನ್ನಾಗಿ ಇನ್ಕೊಂಡೆ ಮಾತಾಡ್ತಿದ್ದಾರೆ ನೋಡಿ ಸರ್. ಒಂಚೂರು ಸ್ಕ್ರಾಚ್ ಮಾಡ್ತಿಲ್ಲ ಸರ್ ಹತ್ರ. ಓಕೆ ಓಕೆ. ಅಲ್ಲ, ಈಗ ಯಾವಾಗ ಜನ ಸೇರಿದ್ರು ಅವಾಗ ನಾವು ನನಗೆ ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಸರ್ ನಾಟಕ, ಸಣ್ಣ ಪ್ರತಿಯೊಂದು ನಾಟಕ ಅವ್ರದ್ದು. ಅವ್ರ ಗಾಡಿ ಈಗ ನಿಮ್ಗೆ ಈಗ ನಿಮ್ಮವ್ರನ್ನ ಅಲ್ಲಿ ಹೊಡ್ಕೊಂಡು ಹೋದ್ಮೇಲೆ ಅವ್ರ ಗಾಡಿ ಅಪ್ಸೆಟ್ ಆಯ್ತಾ, ಏನಾಯ್ತು ಅಂತ? ಸರ್ ಅಪ್ಸೆಟ್ ಆಯ್ತು ಅದು. ಅಪ್ಸೆಟ್ ಆಗಿ ಫುಲ್ ಅಪ್ಸೆಟ್ ಆಯ್ತು. ಅವ್ರದ್ದು ಪಾರ್ಸಲ್ ಅಲ್ವಾ, ಏರ್ ಬ್ಯಾಗ್ ಫುಲ್ ಅಪ್ಪ ಒಬ್ರಿಗೆ ಏನಾಗಿಲ್ಲ ಸರ್ ಅದು. ಓಕೆ ಓಕೆ. ಏನಾಗಿಲ್ಲ ಅಂತಿದ್ರ? ಏನಾಗಿಲ್ಲ ಅವ್ರಿಗೆ, ಚೆನ್ನಾಗಿದ್ದಾರೆ. ನಮ್ ಗಾಡಿ ನಿಂತಿದ್ದ ಬಂದಿದೆ ಸರ್. ಅಲ್ಲ, ಗಾಡಿ ಹೋಗಿ ಪಲ್ಟಿ ಆಯ್ತಾ ಹೇಗೆ ಅಂತ? ಪಲ್ಟಿ ಆಗಿದೆ ಸರ್ ಅದು. ಓಕೆ ಓಕೆ. ಪಲ್ಟಿ ಆಗಿನೇ ಒಂದು ಸರ್ ಭಯಂಕರ ಸರ್. 140-150 ಕಿಲೋಮೀಟರ್ ಸ್ಪೀಡ್ ಐತೆ ಸರ್ ಅದು. ಅಂದ್ರೆ ನಿಮ್ಗೆ ದೂರದಿಂದ ಈಗ ಬರ್ತಿರ್ಬೇಕಾದ್ರೆ ಗೆಸ್ತಿರ್ಲಿಲ್ವಾ ಅಂತ ಈ ರೀತಿ? ಸರ್ ಗೆಸ್ತಿರ್ಲಿಲ್ಲ ಸರ್, ಗೆಸ್ತಿರ್ಲಿಲ್ಲ ಸರ್. ನಾನು ಸೆಂಟ್ರ್ ಇದ್ದೆ, ಯಾಕಂದ್ರೆ ನಾನು ಸೆಂಟ್ರ್ ಇದೆ. 2 ಕಾರ್ ಸೆಂಟ್ರ್ ಇದೆ ನಮ್ದು. ಮುಂದೆ ಸ್ವಿಫ್ಟ್ ಡಿಸೈರ್ ಇತ್ತು, ಮತ್ತೆ ಸ್ಕಾರ್ಪಿಯೋ ಐತಲ್ಲ. ಸೆಂಟ್ರ್ ಅಲ್ಲಿ ಡಿಕ್ಕಿ ಓಪನ್ ಮಾಡ್ಬಿಟ್ಟು ಇದನ್ನ ಮಾಡ್ತೇವೆ ನಾವು. ನಿಮ್ದು 2 ವೆಹಿಕಲ್ ಇತ್ತಾ ಪುನೀತ್? 2 ವೆಹಿಕಲ್ ಸರ್. 2 ವೆಹಿಕಲ್ ಸೈಡ್ ಪಾರ್ಕ್ ಮಾಡಿದ್ರಿ? ಸೈಡ್ ಪಾರ್ಕ್ ಮಾಡ್ಬಿಟ್ಟು 4th ಇಂಡಿಕೇಟರ್ ಹಾಕ್ಬಿಟ್ಟು ಪಾರ್ಕಿಂಗ್ ಲೈಟ್ ಹಾಕ್ಬಿಟ್ಟು ಒಂದಷ್ಟು ಜನ ಇವ್ರು ಪಾರ್ಕ್ ಮಾಡ್ತಾರೆ. ಮತ್ತೆ
ಲಗೇಜ್ ಎಲ್ಲ ಐತೆ ಸಪ್ರೇಟ್ ಮಾಡ್ತೇವೆ ಸರ್. ಬಂದವ್ರು ನಿಮ್ಮ ಕಾರಿಗೆ ಹೊಡೆದಿದ್ದಾರೆ? ಡೈರೆಕ್ಟ್ ಹೊಡಿವಿ ಸರ್ ಅವರು. ಓಕೆ ಓಕೆ, ಇದು ಸ್ವಿಫ್ಟ್ ಅಲ್ವಾ? ನಾವು ನೋಡ್ತಿದೀವಿ ಈಗ. ಓಕೆ ಸರ್, ಸ್ವಿಫ್ಟ್ ಇದೆ ನೋಡಿ ಸರ್ ಅಲ್ಲಿ. K05-605. ಹೌದು ಸರ್. ಹಾಂ. ಓಕೆ ಓಕೆ, ಇವ್ರೀಗ ತೀರ್ಕೊಂಡ್ರಲ್ಲ ಇಬ್ರು, ಈಗ ಅವರು ಯಾವ್ದ್ರಲ್ಲಿ ಇದ್ರು ಪುನೀತ್? ಸರ್ ಹತ್ರ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಅಲ್ಲೇ ಇದ್ರು ಅವರು? ಹೌದು ಸರ್, ಅದು ಸ್ವಿಫ್ಟ್ ಕೆಳಗೆ. ಹೇಳಿ ಪುನೀತ್, ಕೇಳ್ತಿದೆ. ಅದೇ ಸರ್, ಸ್ವಿಫ್ಟ್ ಇತ್ತು, ಜಸ್ಟ್ ಅವ್ರು ಕೆಳಗಡೆ ಇದಕ್ಕೆ ಸರ್ ಓಪನ್ ಮಾಡ್ಬಿಟ್ಟು ಬಂದಿದ್ದು. ಹಾಂ. ಓಕೆ, ಅದಾದ್ಮೇಲೆ ಅಂದ್ರೆ ಅವ್ರು ಮಾತಾಡಿ ಹೊರಟ್ರು ಅಲ್ಲ, ಆಮೇಲೆ ಏನು ನಿಲ್ಲಿಲ್ಲ ಅಲ್ಲಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಏಟಾದವ್ರನ್ನ? ಓಕೆ, ಈಗೇನಾದ್ರು ಕಾಲ್ ಮಾಡಿದ್ರಾ? ಇದಾದ್ಮೇಲೆ ನಿಮ್ಗೆ ಏನಾದ್ರು ಸಂಪರ್ಕ ಮಾಡಿದ್ರ? ಯಾರು ಖಾಲಿ ಸರ್, ಯಾವ ಒಂದು ಖಾಲಿ ಇಲ್ಲ ಸರ್. ಯಾರು ಫೋನ್ ಮಾಡಿಲ್ಲ? ನೀವ್ ಹೇಗಿದ್ದೀರಿ, ಅವ್ರ ಕತೆ ಏನು, ಕುಟುಂಬದ ಕತೆ ಏನು, ಅದೇನು ಕೇಳಿಲ್ವಾ ಪುನೀತ್? ಯಾರು ಇವರು ತೀರ್ಕೊಂಡವ್ರು, ಏನ್ ಊರವ್ರದ್ದು, ಫ್ಯಾಮಿಲಿ ಇದೇನು ಕೇಳಿಲ್ಲ ಅವರು? ಯಾರು ಕೇಳಿಲ್ಲ ಸರ್ ಅದು. ಇಲ್ಲ, ಹಾಗೆ ಹೊರಟ್ರಲ್ಲಿಂದ? ಹಾಗೆ ಹೋಗುದು ಸರ್. ಓಕೆ, ಧನ್ಯವಾದ ಪುನೀತ್ ಗೌಡ ಮಾತನಾಡಿದ್ದಕ್ಕೆ. ಪುನೀತ್ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಯಿತು, 2 ಕಾರ್ಗಳನ್ನ, ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಡಿಸೈರ್ ಅನ್ನ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ 140ರಿಂದ 150 ಕಿಲೋಮೀಟರ್ ಅಂದಾಜು ಅವ್ರು ಹೇಳೋ ಪ್ರಕಾರ ಏನು ರಸ್ತೆಯನ್ನ ಬಿಟ್ಟು ಪಕ್ಕದಲ್ಲಿ ಏನ್ ಜಾಗ ಇರುತ್ತೆ ಅಲ್ಲಿ ನಾವು ಪಾರ್ಕ್ ಮಾಡಿದ್ದು, ಅಲ್ಲಿ ಬಂದು ಹೊಡೆಯುತ್ತೆ ಗಾಡಿ. ನಂತರ ಅವರ ಗಾಡಿ ಕೂಡ ಅಪ್ಸೆಟ್ ಆಗಿದೆ. ಆದ್ರೆ ಬಹಳ ಆಶ್ಚರ್ಯದ ವಿಚಾರ ಏನಂತ ಹೇಳಿದ್ರೆ, ಅವ್ರು ಬಂದಾಗ ಅವರಲ್ಲಿ ಒಂದು ಬಹಳ ಕೂಲ್ ಆಗಿದ್ರು, ಯಾವುದೇ ಒಂದು ಪಶ್ಚಾತ್ತಾಪ ಇರಲಿಲ್ಲ. ಇಬ್ರು ಸಾವನ್ನಪ್ಪಿದ್ದಾರೆ, ಆ ರೀತಿಯಂತ ಯಾವುದೇ ಒಂದು ಇದಿರಲಿಲ್ಲ ಅವ್ರ ಮುಖಭಾವದಲ್ಲಿ ಅನ್ನೋದು. ಇನ್ನು ಈ ಸಂದರ್ಭದಲ್ಲಿ ಕುಡಿದು ಕಾರು ಓಡಿಸ್ತಾ ಇದ್ರ ಸಿಟಿ ರವಿ ಚಾಲಕ ಅನ್ನೋದು ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣವಾಯ್ತಾ? ಅಪಘಾತದ ಬಗ್ಗೆ ಮೃತರ ಸ್ನೇಹಿತರು ಹೇಳಿದ್ದೇನು? ಕುಡಿದು ಕಾರನ್ನ ಚಲಾಯಿಸ್ತಾ ಇದ್ರ ಸಿಟಿ ರವಿ ಅವರ ಚಾಲಕ ಅನ್ನೋದು ವಿಚಾರ. ಯಾಕಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ಬಂದು ರಸ್ತೆಯನ್ನ ಬಿಟ್ಟು ಪಕ್ಕದಲ್ಲಿ ನಿಂತಿದ್ದಂತ ವಾಹನಗಳಿಗೆ ಡಿಕ್ಕಿ ಹೊಡೆದಾರಂದ್ರೆ ಅವರೇನಾದ್ರೂ ಕುಡಿದಲ್ಲಿ ಅಲ್ಲೇ ಚಾಲನೆ ಮಾಡ್ತಾ ಇದ್ನ ಅನ್ನೋದು. ಅಪಘಾತದ ಬಗ್ಗೆ ಮೃತರ ಸ್ನೇಹಿತರು ಏನ್ ಹೇಳ್ತಾರೆ, ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಕುಡಿದು ಕಾರನ್ನ ಓಡಿಸ್ತಾ ಇದ್ರ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರೋದು. ಜೊತೆಗೆ ಸಿಟಿ ರವಿ ಅಂತ ಒಬ್ಬ ಜವಾಬ್ದಾರಿಯುತ ಶಾಸಕ ಕುಡಿದ ಮತ್ತಿನಲ್ಲಿದ್ದಂತ ಡ್ರೈವರ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಶೃಂಗೇರಿ, ಹೊರನಾಡು, ಶೃಂಗೇರಿ, ಕುಂದಾಪುರ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್. ಬಟ್ ಆನ್ ದಿ ವೇ ಒಂದು ಕಾರು ಮದ್ದೂರ್ ಮೇಲೆ ಊರಿಗೆ ಹೋಗ್ಬೇಕಾಯ್ತು, ಇನ್ನೊಂದು ಕಾರ್ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಸೊ ಆ ಟೈಮಲ್ಲಿ ಸೈಡ್ ಫುಲ್ ಸೈಡ್ ಪಾರ್ಕಿಂಗ್ ಹಾಕ್ಬಿಟ್ಟು 4th ಇಂಡಿಕೇಟರ್ ಹಾಕ್ಬಿಟ್ಟು ಎಲ್ಲರೂ ಯೂನಿಟ್ ಪಾಸ್ ಮಾಡೋಣ ತಿಳಿದ್ರು ಸರ್. ಯಾವ ಕಡೆಯಿಂದ ಹೋಗ್ತಾ ಇದ್ರಿ ಸರ್? ನಮ್ಮ ಇದರಿಂದ ಮಂಗಳೂರಿನ ಸೈಡಿಂದ, ಚಿಕ್ಕಮಗಳೂರು ಸೈಡಿಂದ ಬೆಂಗಳೂರು ಹೋಗ್ತಿದ್ದು. ಸೊ ಆ ಕಡೆ ಸಿಟಿ ರಿವರ್ ಬಂದಿದೆ ಸರ್. ಒಂದು 140-150 ಕಿಲೋಮೀಟರ್ ಸ್ಪೀಡ್ ಆಯಿತು. ಬಂದು 4th ಇಂಡಿಕೇಟರ್ ಆಗಿದೆ ಸರ್, ಎಲ್ಲ ಹಾಕಿದ್ದೀವಿ. ಬಂದವ್ರು ಕೊಟ್ಟೋಗ್ರು ಸರ್. ಇಬ್ರು ಸ್ಪಾಟು, ಒಬ್ರು ಕಾರ್ ಮುರಿದಿದೆ. ಸುನೀಲ್ ಗೌಡ ಅಂತ ಒಬ್ರು, ಶಶಿಕುಮಾರ್ ಅಂತ ಒಬ್ರು ಸರ್. ಯಾವ್ರು ಏನಾಗ್ಬೇಕು ನಿಮ್ಗೆ? ಸುನೀಲ್ ಗೌಡ ನಮ್ಮ ಮತ್ತೆ ಮಗ ಸರ್, ಶಶಿಕುಮಾರ್ ನನ್ನ ಫ್ರೆಂಡ್ ಸರ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ? ಸರ್, ದೇವಸ್ಥಾನ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್, ಮನೆಗೆ ಸರ್. ಒಬ್ರು ಕಾರ್ ಮುರಿದಿದೆ ಸರ್, ಮಿಕ್ತರು ಸಣ್ಣ ಪುಟ್ಟ ಇದೆ. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್? ಶೃಂಗೇರಿ, ಹೊರನಾಡು. ಅವ್ರ ಕಾರ್ ಯಾವ ಕಡೆಯಿಂದ ಹೋಗ್ತಾ ಇದ್ರು ಸರ್? ಅವ್ರ ಕಡೆಯಿಂದ ಅವರು ಸೇಮ್ ಚಿಕ್ಕಮಗಳೂರಿಂದ ಬೆಂಗಳೂರು ಸೈಡ್ ಹೋಗ್ತಿತ್ತು ಸರ್. ಅವ್ರದ್ದು ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರು. ಹೌದು ಸರ್. ನೀವು ನಿಂತಿದ್ರಿ ಸೈಡ್ ಅಲ್ಲಿ? ಹೌದು ಸರ್, ಅವ್ರದ್ದು ನಿಂತಿದೆ ಸರ್. ಎಷ್ಟೊತ್ತು ಟೈಮಿಂಗ್ಸ್ ಸರ್? 2 o'clock ಸರ್. 140-155 ಅವ್ರು ನಿಲ್ಸಿನಾದ್ರು ನಿಮ್ಗೆ ಸರ್? ನಿಲ್ಸ್ತರು ಇಲ್ಲ ಅಂತಲ್ಲ, ಕಾರ್ ಅವ್ರು ಫುಲ್ ಇದಾಗಿ ಸರ್. ಅವ್ರಿಗೊಬ್ರಿಗೂ ಏನಾಗಿಲ್ಲ, 3 ಜನ ಇದ್ರು ರೋಡೆ. ಬಟ್ ಆ ಟೈಮಲ್ಲಿ ಕೇಳಕ್ ಮಾತಾಡ್ದು. ಬಟ್ ಆ ಟೈಮ್ ಅವರು ಮಾಮೂಲಿ ರೆಸ್ಪಾನ್ಸ್ ಮಾಡಿದ್ರು, ಇಲ್ಲ ಅಂತಲ್ಲ. ಅದಾದ್ಮೇಲೆ ಯಾರನ್ನ ಬಂದ್ರು, ಒಂದಷ್ಟು ಜನ ಅವ್ರ ಕಡೆ ಬಂದ್ರು. ಅದಾದ್ಮೇಲೆ ನನಗೆ ನಾನು ವಿಡಿಯೋ ಮಾಡ್ತೇನೆ ಸರ್, ಅದಕ್ಕೋಸ್ಕರ ಅವರು ಬಾಪ ನೀನು ಕಾರಿಗೆ ಬಾಪ ಕರ್ಕೋಗ್ತೀನಿ, ಬಪ್ಪ ನಿನ್ನ ನಂಬರ್ ಕೊಡು. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ದು ಸರ್ ಅವ್ರ ಜೊತೆ. ಸರ್ ಹಿಂಗೆಲ್ಲ ಮಾಡಿ ತಪ್ಪಲ್ಲ ಸರ್ ಅಂತ ಕೇಳಿದ ತಕ್ಷಣ, ಕುಡ್ಬಿಟ್ಟು ಡ್ರೈವರ್ ಕೈ ಗಾಡಿ ಓಡಿಸ್ ತಪ್ಪಲ್ಲ ಸರ್ ಅಂತ ಕೇಳಿದವ್ರಿಗೆ. ಅದಕ್ಕೆ ಅವರು ಅವ್ರ ಕಡೆ ಇನ್ನೊಬ್ರು ಇದ್ದವರು, ಹಿಂಗೇನಪ್ಪ ಜಾಸ್ತಿ ಮಾತಾಡ, ಬಾ ನನ್ನ ಜೊತೆ ಕರ್ಗತ್ತು, ನಮ್ಮ ಕಾರಿಗೆ ಕರ್ಕೋಗಿದ್ದೀನಿ ನನ್ಗೆ ಇಟ್ಕೊಂತೀರಿ ಸರ್ ಅವರು. ಯಾರು? ಅವ್ರ ಸಿಟಿ ಕಡೆಯವ್ರು ಯಾರು ಕರ್ಸ್ಕೊಟ್ರು ಅಲ್ಲಿ ಅವರು. ಇದೆ ಸರ್, MLAಗಳು MP ಗಳು ಏನ್ ಬೇಕಾದ್ರೆ ಮಾಡ್ತಾರೆ, ಕೇಸ್ ಊಟ ಮಾಡ್ತಾರೆ. ಇಂಥ ಯಾವ್ದನ್ನು ಸ್ವಲ್ಪ ಪ್ರತಿಯೊಂದನ್ನು ಕೂಲಂಕುಷ ತನಿಖೆ ಮಾಡಿದ್ರೆ ಪಕ್ಕ